ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯನ್ನು ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ನೀತಿಯ ಸಾಧನಗಳಲ್ಲಿ ಬರ್ತಕ್ಕಂಥ ಕೆಲವು ರೆಪೋ ದರ, ರಿವರ್ಸ್ ರೆಪೋ ದರ, SLR ಮತ್ತು CRR ಈ ಒಂದು 4 ಪ್ರಮುಖ ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ತಗೊಳ್ತಕ್ಕಂಥದ್ದು. ತಮಗೆ ನನ್ನ ಚಾನೆಲ್ ಹೊಸಬರಾಗಿ ವೀಕ್ಷಣೆ ಮಾಡ್ತಾ ಇದ್ದಿದ್ದಾದರೆ ತಾವುಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬಂದು ತಲುಪುತ್ತವೆ. ಈಗ ಒಂದೊಂದಾಗಿ ಅದರ ಬಗ್ಗೆ ತಮಗೆ ಮಾಹಿತಿಯನ್ನು ಹಂಚ್ತಕ್ಕಂಥದ್ದು. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿಯ ಸಾಧನಗಳು, ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಏನದ ಅನ್ನು ಹೋಗಿದರೆ ಈ ಒಂದು ನೋಡಿ, ರೆಪೋ ದರ. ಈ ರೆಪೋ ದರ ಅಂತಂದರೆ ಏನು ಅಂತ ಫಸ್ಟು ತಾವು ತಿಳ್ಕೊಳ್ಬೇಕು. ಈ ರೆಪೋ ದರದ ಅರ್ಥ ನೋಡಿ, ವಾಣಿಜ್ಯ ಬ್ಯಾಂಕುಗಳು RBIನಿಂದ ಕಿರು ಸಾಲವನ್ನು ಪಡೆಯುವಾಗ, ಕಿರು ಅಂತಂದರೆ ಸಣ್ಣ ಸಾಲವನ್ನು ಪಡೆಯುವಾಗ RBI ವಿಧಿಸುವ ಬಡ್ಡಿ ದರವೇ ರೆಪೋ ದರ ಅಂತ ಕರೀತೇವೆ. ಈ ರೆಪೋ ದರ ಇದರ ವಿವರಣೆ ಹೇಳುವಾಗಿದ್ದರೆ, ಈ ಬ್ಯಾಂಕುಗಳಿಗೆ ಹಣದ ಕೊರತೆ ಬಂದಾಗ, ಬ್ಯಾಂಕ್ಗಳಲ್ಲಿ ಹಣದ ಕೊರತೆ ಇದ್ದಾಗ ಏನು ಮಾಡ್ತಾ ಇದೆ ಅಂತಂತಂದರೆ, ವಾಣಿಜ್ಯ ಬ್ಯಾಂಕ್ಗಳು RBIನಿಂದ ಸಾಲವನ್ನು ಪಡೆಯುತ್ತವೆ. ಇದು 1 ಪಾಯಿಂಟ್. ನಂಬರ್ 2, ತಮ್ಮ ಸರ್ಕಾರಿ ಭದ್ರತೆಗಳನ್ನು RBIಗೆ ಗಿರ್ವಿ ಇಟ್ಟು, ಅಂದರೆ ಸರ್ಕಾರದ ಭದ್ರತೆಗಳು, ಸರ್ಕಾರಕ್ಕೆ ದುಡ್ಡು ಬೇಕಾದಾಗ ಸರ್ಕಾರಿ ಭದ್ರತೆ ಪತ್ರಗಳನ್ನು ಏನು ಮಾಡ್ತಾ ಇದೆ ಅಂತಂದರೆ ಅದು RBIಗೆ ಗಿರ್ವಿ ಇಟ್ಟು ಅಲ್ಲಿ ಏನು ಮಾಡ್ತದೆ, RBIಲಿಂದ ಕೂಡ ಸಾಲ ಪಡೆಯುತ್ತದೆ. ಇದು 2ನೇ ಅಂಶವಾಗಿರ್ತಕ್ಕಂಥದ್ದು. 3ನೇದು, RBIನಿಂದ ಸಾಲ ಪಡೆಯುತ್ತವೆ. ಈ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ RBIನಿಂದ ಸಾಲ ಪಡೆಯುತ್ತವೆ. 3ನೇದಾಗಿ, RBI ವಿಧಿಸುವ ಬಡ್ಡಿ ದರ ಈಕ್ವಲ್ಟುನೇ ರೆಪೋ ದರ ಅಂತ ಕರಿತೇವೆ. ನಾವು RBIಲಿಂದ ಸಾಲ ತಗೊಳ್ತಕ್ಕಂತಾಗ, ಈಗ ನೋಡಿ, ಈ RBI ಇದೆ ಅಂತ ಇಟ್ಕೋರಿ. ಈ RBI ಅದು ಏನು ಮಾಡ್ತಾ ಇದೆ ಅಂತಂದರೆ, ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳಂತಂದರೆ ಕಮರ್ಷಿಯಲ್ ಬ್ಯಾಂಕ್ ಅಂತ ನಾವು ಕರಿತೇವೆ. ಈ ಕಮರ್ಷಿಯಲ್ ಬ್ಯಾಂಕ್ ಇವರು ವಾಣಿಜ್ಯ ಬ್ಯಾಂಕ್ದವರು ಇವರಿಂದ ಏನೋ RBIಲಿಂದ ಸಾಲ ತಗೊಳ್ತಾರಲ್ಲ, ಆ ಸಾಲಕ್ಕೆ ಬಡ್ಡಿ ಕೊಡ್ತಾರಲ್ಲ, ಅದನ್ನೇ ನಾವೇನು ಕರಿತೇವೆ ಅಂತಂದರೆ ಇಲ್ಲಿ ರೆಪೋ ದರ ಅಂತ ಕರೀತೇವೆ. ಓಕೆ, ಇದರ ಚಿಹ್ನೆ ಗುರುತುಗಳನ್ನು ನೋಡುವಾಗಿದ್ರೆ ಏನಾಗ್ತಾ ಇದೆ ಅಂತಂದರೆ, ರೆಪೋ ರೇಟ್. ಈ ರೆಪೋ ರೇಟ್ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು RBIನಿಂದ ಸಾಲ ಪಡೆಯುವಾಗ ಸಾಲದ ಪ್ರಮಾಣ ಹೆಚ್ಚಾಯಿತು ಅಂತಂತಂದರೆ, ರೆಪೋ ರೇಟ್ ಹೆಚ್ಚಾಯಿತು ಅಂತಂದರೆ ಅವಾಗ ಇದು ಸಿಂಬಲ್ ತೋರಿಸಿದ್ರೆ ಹೆಚ್ಚು ಅಂತಂದರೆ ಮೇಲ್ ತೋರಿಸ್ತಕ್ಕಂಥದ್ದು. ಇದು ಮುಂದುವರೆದೇನಂತ ಸಾಲ ದುಬಾರಿ ಆಗ್ತದೆ. ಈ ಸಾಲ ದುಬಾರಿ ಆದಾಗ ಹಣದ ಪೂರೈಕೆ ಏನಾಗ್ತಾ ಇದೆ ಅಂತಂದರೆ ಇದು ಕಡಿಮೆ ಆಗ್ತದೆ. ಈ ಸಿಂಬಲ್ಗಳನ್ನು ತಾವು ನೋಡಬೇಕು,
ಹಣದ ಪೂರೈಕೆ ಕಡಿಮೆ ಆಗ್ತದೆ. ಇಲ್ಲಿ ರೆಪೋ ದರ ಹೆಚ್ಚಿಗಾದಾಗ ಹಣದ ಪೂರೈಕೆ ಕಡಿಮೆ ಆಗ್ತದೆ. ರೆಪೋ ರೇಟ್ ಕಡಿಮೆ ಆದಾಗ, ಹೌದಾ, ಈ ರೆಪೋ ರೇಟ್ ಏನದ ಕಡಿಮೆ ಆದಾಗ ಸಾಲದ ಸಸ್ತೆ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಹೆಚ್ಚಾಗ್ತದೆ, ಹಣದ ಪೂರೈಕೆ ಏನಾಗ್ತದೆ ಅಂತಂದರೆ ಹೆಚ್ಚಾಗ್ತದೆ. ಈ ರೀತಿಯಿಂದ ನಾವು ಗುರುತು ಚಿಹ್ನೆಗಳಾದ್ರಲ್ಲಿಂದ ಕೂಡ ನಾವು ಕಲಿಬಹುದಾಗಿರ್ತಕ್ಕಂಥದ್ದು. ನೆಕ್ಸ್ಟು ಬಂದ್ಬಿಟ್ಟು ಏನದ ಅನ್ನು ಹೋಗಿದ್ರೆ ಇದ್ರದ್ದು ಒಂದು ಮಾಹಿತಿ ತಮಗೆ ನಾನು ಹೇಳ್ತಕ್ಕಂಥದ್ದು, ಈ ಸರಳ ರೇಖಾಚಿತ್ರ ತೋರಿಸ್ತೀನಿ ರೆಪೋ ರೇಟ್ದು. ಇಲ್ಲಿ ನೋಡಿ, ವಾಣಿಜ್ಯ ಬ್ಯಾಂಕ್ಗಳಿವೆ. ಈ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತಾ ಇದೆ ಅಂತಂದರೆ ಆರ್ ಬಿ ಐನಿಂದ ಸಾಲ ತಗೊಳ್ತವೆ. ಈ ಆರ್ ಬಿ ಐನಿಂದ ಸಾಲ ತಗೊಳ್ಳಾಗ ಇದು ಈ ಸಿಂಬಲ್ ಏನು ತೋರಿಸ್ ಸಾಲ ಪಡೆಯುತ್ತದೆ ಅಂತ ಅರ್ಥ. ಇಲ್ಲಿ ಆರ್ ಬಿ ಐ ಏನು ಮಾಡ್ತದೆ, ಮುಂದೆ ಆರ್ ಬಿ ಐದಲ್ಲಿ ಸರ್ಕಾರಿ ಬಾಂಡ್ಗಳನ್ನು ಗಿರ್ವಿ ಇಟ್ಟು ಕೂಡ ವಾಣಿಜ್ಯ ಬ್ಯಾಂಕ್ಗಳನ್ನು ಏನು ಮಾಡ್ತಾ ಇದೆ, ಸಾಲ ಪಡೆಯುತ್ತದೆ. ಇದು ನಾವು ರೇಖಾಚಿತ್ರದ ಮುಖಾಂತರ ತಮಗೆ ಹೇಳ್ತಕ್ಕಂಥದ್ದು. ನೆಕ್ಸ್ಟು ಒಂದನೇದು ರೆಪೋ ರೇಟ್ ಐತು. ಎರಡನೇದಾಗ ಏನಿದೆ ಅಂತ ರಿವರ್ಸ್ ರೆಪೋ ದರ. ರಿವರ್ಸ್ ರೆಪೋ ರೇಟ್ನ ಅಂದರೆ ಏನು ಅಂತಂದು ಹೋಗಿದರೆ ಅದರಲ್ಲಿ ಅರ್ಥದಲ್ಲಿ ನೋಡೋಣ. ವಾಣಿಜ್ಯ ಬ್ಯಾಂಕುಗಳು ಆರ್ ಬಿ ಐಯಲ್ಲಿ ತಮ್ಮ ಹೆಚ್ಚುವರಿ ಹಣದ ಠೇವಣಿ ಇಟ್ಟಾಗ ಆರ್ ಬಿ ಐ ನೀಡುವ ಬಡ್ಡಿ ದರವೇ ರಿವರ್ಸ್ ರೆಪೋ ದರ ಅಂತ ಕರೆಯುತ್ತೇವೆ. ಅಂದರೆ ಆರ್ ಬಿ ಐ ತಮ್ಮಲ್ಲಿರ್ತಕ್ಕಂಥ ಹಣವನ್ನು, ವಾಣಿಜ್ಯ ಬ್ಯಾಂಕ್ಗಳು ತಮ್ಮಲ್ಲಿರ್ತಕ್ಕಂಥ ಹಣವನ್ನು ಆರ್ ಬಿ ಐದಲ್ಲಿ ಠೇವಣಿ ಇಡ್ತದೆ. ಹೆಚ್ಚುವರಿ ಠೇವಣಿ ಅಂದರೆ ಆರ್ ಬಿ ಐ ರೂಲ್ಗಿಂತ ಹೆಚ್ಚು ಹಣವನ್ನು ಇಟ್ಟಾಗ ಅದಕ್ಕೆ ನಾವು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಹೇಳ್ತಾ ಇದ್ದೀನಿ, ಈ 100 ರೂಪಾಯಿ ಇದೆ ಅಂತ ಇಟ್ಕೊಳ್ರಿ. ಈ 100 ರೂಪಾಯಲ್ಲಿ ಒಂದು 20% ಅಂತಂತಂದರೆ ಇಲ್ಲಿ 20 ರೂಪಾಯಿ ಆರ್ ಬಿ ಐಲಿಡೋದು ರೂಲ್ ಇದೆ. ಈ 20 ರೂಪೀಸ್ಗಿಂತ ಹೆಚ್ಚು ಹಣ ಏನಾದರೂ ಆರ್ ಬಿ ಐಲಿ ಇಟ್ಟರೆ ಆ ಆರ್ ಬಿ ಐ ಏನು ಮಾಡ್ತಾಯಿದೆ ಅಂತಂದರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಬಡ್ಡಿ ಹಾಕಿ ಹಣವನ್ನು ಕೊಡ್ತದಲ್ಲ, ಅದಕ್ಕೆ ನಾವು ರಿವರ್ಸ್ ರೆಪೋ ರೇಟ್ ಅಂತ ಕರೆಯುತ್ತೇವೆ. ಈ ರಿವರ್ಸ್ ರೆಪೋ ರೇಟ್ ಅಲ್ಲಿ ಇಲ್ಲಿ ನೋಡಿದ್ರೆ ವಿವರಣೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ವಿವರಣೆಯಲ್ಲಿ ಏನಿದೆ ಅನ್ನುವಾಗಿದ್ರೆ, ಬ್ಯಾಂಕುಗಳಲ್ಲಿ ಹೆಚ್ಚುವರಿ ಹಣ ಇದ್ದಾಗ ಏನಂತಾರೆ, ಕಮರ್ಷಿಯಲ್ ಬ್ಯಾಂಕ್ದಲ್ಲಿ ಹೆಚ್ಚುವರಿ ಹಣ ಇದ್ದಾಗ ಏನು ಮಾಡ್ತಾ ಇದೆ ಅಂದರೆ ಆರ್ ಬಿ ಐಯಲ್ಲಿ ಹಣವನ್ನು ಇಡುತ್ತದೆ. 1 ಪಾಯಿಂಟ್. ನಂಬರ್ 2, ಆರ್ ಬಿ ಐ ಠೇವಣಿ ಇಡುತ್ತದೆ. ಆರ್ ಬಿ ಐಯಲ್ಲಿ ಠೇವಣಿಗಳನ್ನು ಇಡುತ್ತದೆ, ಅದು ವಾಣಿಜ್ಯ ಬ್ಯಾಂಕ್ಗಳು. ನಂಬರ್ 3, ಆರ್ ಬಿ ಐ ಬಡ್ಡಿ ನೀಡುತ್ತದೆ. ಅದಕ್ಕೆ ಆ ಇಟ್ಟಿರ್ತಕ್ಕಂಥ ಠೇವಣಿಗೆ ಆರ್ ಬಿ ಐ ಏನು ಮಾಡ್ತದೆ ಅಂತಂದರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಬಡ್ಡಿ ನೀಡುತ್ತದೆ. 3 ಪಾಯಿಂಟ್. ನಂಬರ್ 4, ಆ ಬಡ್ಡಿ ದರ ಈಕ್ವಲ್ ಟು ಅದಕ್ಕೆ ಸಮನಾಗಿರ್ತಕ್ಕಂಥದ್ದನ್ನು ನಾವು ರಿವರ್ಸ್ ರೆಪೋ ದರ ಅಂತ ಕರೀತೇವೆ. ಇಲ್ಲಿ ಈ ಆರ್ ಬಿ ಐ ಇದೆ ಅಂತ ಇಟ್ಕೊಳ್ಳಿ. ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರೀತಾರೆ. ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳಿವೆ. ಈ ಕಮರ್ಷಿಯಲ್ ಬ್ಯಾಂಕ್ಗಳು ಆರ್ ಬಿ ಐಯಲ್ಲಿ ಅಂತಂದರೆ
ಇಲ್ಲಿ ಎಫ್ ಡಿಗಳು ಅಂದರೆ ಠೇವಣಿಗಳಿಟ್ಟಾಗ ಈ ಠೇವಣಿಗಳು ಇಟ್ಟಿರ್ತಕ್ಕಂಥ ಹಣಕ್ಕೆ ಏನು ಮಾಡ್ತಾ ಇದೆ ಅಂತಂದರೆ ಆರ್ ಬಿ ಐದವರು ಬಡ್ಡಿ ಕೊಟ್ಟಿದ್ದಾದರೆ ಬಡ್ಡಿ ಕೊಟ್ಟಿದ್ದಾದರೆ ಈ ಹಣಕ್ಕೆ ಬಡ್ಡಿ ಇಟ್ಟರೆ ಅದು ಬಡ್ಡಿ ಎಲ್ಲಿಗೆ ಬರ್ತದೆ ಅಂತಂದರೆ ಕಾಮರ್ಷಿಯಲ್ ಬ್ಯಾಂಕ್ಗಳಿಗೆ ಅಥವಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಬರ್ತದಲ್ಲ, ಇದನ್ನು ನಾವು ರಿವರ್ಸ್ ರಿಪೋರ್ಟ್ ರೇಟ್ ಅಂತ ಕರಿತೇವೆ ಸ್ನೇಹಿತರೆ. ಇದರ ಗುರುತು ಚಿಹ್ನೆಗಳನ್ನು ತಮಗೆ ಮತ್ತಿಷ್ಟು ಸರಳೀಕೃತ ಮಾಡೋದ್ರ ಮುಖಾಂತರ ಹೇಳ್ತಾ ಇದ್ದೀನಿ. ರಿವರ್ಸ್ ರೆಪೋ ರೇಟ್ ಹೆಚ್ಚಾದಾಗ ಅಂದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಆರ್ ಬಿ ಐಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಇಡ್ತಕ್ಕಂಥ ಠೇವಣಿಗಳು ಹೆಚ್ಚಾದಾಗ ಅಲ್ಲಿ ಏನಾಗ್ತದೆ, ಮುಂದುವರೆದು ಬ್ಯಾಂಕುಗಳಲ್ಲೂ ಆರ್ ಬಿ ಐಯಲ್ಲಿ ಹಣ ಇಡುತ್ತವೆ. ಆ ಹಣ ಇಟ್ಟಾಗ ಮಾರುಕಟ್ಟೆಯಲ್ಲಿ ಏನಾಗ್ತದೆ ಅಂತಂದ್ರೆ ಹಣ ಕಡಿಮೆ ಆಗ್ತದೆ. ಯಾಕಂದರೆ ಎಲ್ಲರೂ ಕೂಡ ಕಮರ್ಷಿಯಲ್ ಬ್ಯಾಂಕ್ದವರು ವಾಣಿಜ್ಯ ಬ್ಯಾಂಕ್ದಲ್ಲಿ ಎಲ್ಲ ಹಣವನ್ನು ಅಲ್ಲೇ ಇಟ್ಟಿದಂತಂದರೆ ಜನರ ಬಳಿ ನಗದು ಹಣ ಇರೋದಿಲ್ಲ. ನಗದು ಹಣ ಇರಲ್ಲ ಅಂತಂದರೆ ಮಾರುಕಟ್ಟೆಯಲ್ಲಿ ಹಣ ಏನಾಗ್ತದೆ, ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ. ಇದು ಒಂದು ವಿಚಾರ ಆಗಿದ್ದಾದರೆ, ಇನ್ನೊಂದು ವಿಚಾರದಲ್ಲಿ ರಿವರ್ಸ್ ರೆಪೋ ರೇಟ್ ಕಡಿಮೆ ಆಯ್ತಂತಂದ್ರೆ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಆರ್ ಬಿ ಐಯಲ್ಲಿ ಇರ್ತಕ್ಕಂಥ ಠೇವಣಿಗಳ ಪ್ರಮಾಣ ಕಡಿಮೆ ಮಾಡಿದ್ರು ಅಂತಂತಂದರೆ ಅವಾಗೇನು ಬರ್ತದೆ, ಆರ್ ಬಿ ಐಲಿಂದ ಹಣ ಹೊರಗಡೆ ಬರ್ತದೆ. ಹಣ ಹೊರಗಡೆ ಬಂತಂತಂದರೆ ಸಹಜವಾಗಿ ಜನರ ಬಳಿ ಹಣ ಬರ್ತದೆ. ಜನರ ಬಳಿ ಹಣ ಬಂತಂದರೆ ಆ ಹಣ ಮಾರುಕಟ್ಟೆಗೆ ಬರ್ತದೆ. ಮಾರುಕಟ್ಟೆಗೆ ಬಂದಾಗ ಹಣದ ಪ್ರಮಾಣ ಏನಾಗ್ತದೆ ಅಂತಂದರೆ ಹೆಚ್ಚಾಗ್ತದೆ. ಈ ರೀತಿ ನಾವು ಚಿಹ್ನೆ ಅಥವಾ ಗುರುತುಗಳ ಮುಖಾಂತರನೂ ಕೂಡ ನಾವು ಸರಳವಾಗಿ ಅರ್ಥೈಸ್ಕೊಳ್ಬೋದು ಅಂತಕ್ಕಂಥದ್ದು. ಅದರ ಜೊತೆಗೆ ಇನ್ನು ಆ ರೇಖಾಚಿತ್ರದ ಮುಖಾಂತರ ತಮಗೆ ನಾನು ಇದರ ವಿವರಣೆಯನ್ನು ನೀಡ್ತಾ ಇದ್ದೇನೆ. ಈ ರೇಖಾಚಿತ್ರದಲ್ಲಿ ನೋಡಿ, ಈ ಒಂದು ಸರಳ ರೇಖಾಚಿತ್ರದ ಮುಖಾಂತರ ಈ ವಾಣಿಜ್ಯ ಬ್ಯಾಂಕ್ಗಳಿವೆ. ಈ ವಾಣಿಜ್ಯ ಬ್ಯಾಂಕ್ಗಳು ಏನು ಮಾಡ್ತಾ ಇದೆ ಅಂತಂದರೆ ಆರ್ ಬಿ ಐಯಲ್ಲಿ ಏನಿರ್ತಾವೆ ಹಣ ಠೇವಣಿಗಳಿಡ್ತಾರೆ. ಇದು ಚಿಹ್ನೆ ತೋರಿಸ್ತಾ ಠೇವಣಿಗಳು. ಆ ಠೇವಣಿಗಳ ಪ್ರಮಾಣ, ಆ ಠೇವಣಿಗಳಿಟ್ಟಾಗ ಆರ್ ಬಿ ಐ ಏನು ಮಾಡ್ತಾ ಇದೆ ಅಂತಂದರೆ ಈ ಚಿಹ್ನೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಬಡ್ಡಿ ಕೊಡ್ತದೆ. ಈ ಬಡ್ಡಿ ಕೊಡೋದರ ಮುಖಾಂತರ ಈ ಕೆಲಸ ಏನು ಮಾಡ್ತಾ ಇದೆ ಅಂದರೆ ಇವು ಮಾಡ್ತಕ್ಕಂಥದ್ದು ಹಣವನ್ನು ನಿಯಂತ್ರಣ ಮಾಡ್ತಕ್ಕಂಥ ಪ್ರಯತ್ನ ಆರ್ ಬಿ ಐ ಮಾಡ್ತದೆ. ಅದು ಆರ್ ಬಿ ಐ ರಾಷ್ಟ್ರೀಯ ಬ್ಯಾಂಕ್ ಅಂತ ಕರೀತೇವೆ, ಭಾರತೀಯ ಬ್ಯಾಂಕ್ ಅಂತ ಕರೀತೇವೆ, ಮತ್ತು ಆರ್ ಬಿ ಐ ಸರ್ಕಾರದ ಬ್ಯಾಂಕ್ ಅಂತೂ ಕೂಡ ಕರೀತೇವೆ. ವಿವಿಧ ಆಯಾಮಗಳು, ವಿವಿಧ ಹೆಸರುಗಳಿಂದ ನಾವು ಆರ್ ಬಿ ಐಯನ್ನು ಕರಿತೇವೆ. ಇದು ಎರಡನೇ ಅಂಶ. ಈಗ ಮೂರನೇದು ನೋಡಿ, ಮೂರನೇದನ್ನು ಹೋಗಿದರೆ ಸಿ ಆರ್ ಫುಲ್ ಫಾರ್ಮ್ ಕೇಳ್ತಾರೆ ಒಂದೊಂದ್ಸಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಸಿ ಆರ್ ಅಂದರೆ ಏನಂತ ಕೇಳ್ತಾರೆ. ಸಿ ಆರ್ ಯಾವದಲ್ಲಿ ಕಾರ್ಯ ಮಾಡ್ತದೆ, ಹೇಗೆ ಕೆಲಸ ಮಾಡ್ತದೆ, ಈ ರೀತಿ ವಿಭಿನ್ನ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತದೆ. ಅದಕ್ಕೆ ನಾವು ಸರಿಯಾದಂಥ ಅರ್ಥ ಮಾಡ್ಕೊಂಡಿದ್ದಾದರೆ ತಾವು ಪರೀಕ್ಷೆಯಲ್ಲಿ ಬಿಡಿಸ್ಬೋದು ಅಂತಕ್ಕಂಥದ್ದು. ಸಿ ಆರ್ ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೇವೆ. ಈ ಕ್ಯಾಶ್ ರಿಸರ್ವ್ ರೇಷಿಯೋ ಇದರ ಅರ್ಥ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯ ಒಂದು ನಿರ್ದಿಷ್ಟ ಭಾಗವನ್ನು ನಗದು ರೂಪದಲ್ಲಿ ಆರ್ ಬಿ ಐಯಲ್ಲಿ ಇಡಬೇಕಾದ ಪ್ರಮಾಣವನ್ನು ನಾವು ಸಿ ಆರ್ ಅಂತ ಕರಿತೇವೆ. ಅಂದರೆ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯಲ್ಲಿ ಒಂದು ನಿರ್ದಿಷ್ಟ ಭಾಗವನ್ನು ನಗದು ರೂಪದಲ್ಲಿ ಆರ್ ಬಿ ಐಯಲ್ಲಿ ಇಡಬೇಕಾದ ಪ್ರಮಾಣವೇ ಸಿ ಆರ್ ಅಂತ ಕರಿತೇವೆ. ಇದರ ವಿವರಣೆಯನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಏನು ಹೇಳ್ತಾ ಇದೆ ಅಂತಂದರೆ ಇದರ ವಿವರಣೆಯಲ್ಲಿ ಒಂದೊಂದಾಗಿ ಬ್ಯಾಂಕುಗಳು ಈ ಹಣವನ್ನು ಸಾಲವಾಗಿ ನೀಡಲು ಸಾಧ್ಯವಿಲ್ಲ. ಈ ಏನು ಕ್ಯಾಶ್ ರಿಸರ್ವ್ ರೇಷಿಯೋ ಇಟ್ಟಿರ್ತಕ್ಕಂಥ ಹಣವನ್ನು ಆರ್ ಬಿ ಐದವರಾಗಿರ್ಬೋದು ಅಥವಾ ಯಾವುದೇ ಬ್ಯಾಂಕ್ದವರಾಗಿರ್ಬೋದು
ಆ ಹಣವನ್ನು ಯಾರಿಗೂ ಕೂಡ ಸಾಲ ಕೊಡಲಿಕ್ಕೆ ಬರೋದಿಲ್ಲ. ಅದು ಹಣ ಹಾಗೆ ಫಿಕ್ಸ್ ಆಗಿ ಇರಬೇಕಾಗಿರ್ತಕ್ಕಂಥ ನಂಬರ್ 1 ಪಾಯಿಂಟ್. ನಂಬರ್ 2, RBI ಅದಕ್ಕೆ ಯಾವುದೇ ರೀತಿ ಇಟ್ಕೊಂಡಿರ್ತಕ್ಕಂಥ ಹಣಕ್ಕೆ ಬಡ್ಡಿ ನೀಡೋದಿಲ್ಲ. ಯಾಕಂತಂದರೆ ಅದು ಒಂದು ನಿರ್ದಿಷ್ಟ ಭಾಗದ ನಗದು ರೂಪದಲ್ಲಿ ಇಡಬೇಕಂದದೇ ರೂಲ್ ಇದೆ. ಆ ಕಾರಣಕ್ಕಾಗಿ ಆ ಇಟ್ಟಿರ್ತಕ್ಕಂಥ ಹಣಕ್ಕೆ ಬಡ್ಡಿ ನೀಡೋಕ್ಕೆ ಬರುವುದಿಲ್ಲ. ನಂಬರ್ 3, ಹಣದ ಪೂರೈಕೆಯನ್ನು ನಿಯಂತ್ರಿಸಲು ಬಳಸಲಾಗುತ್ತದೆ. ಅಂದರೆ ಈ ಒಂದು ಪ್ರತಿಶತದ ಹಣವನ್ನು ಆ ಬ್ಯಾಂಕ್ದಲ್ಲಿ ನಾವು ಇಟ್ಟಾಗ ಜನರಲ್ಲಿ ಇರ್ತಕ್ಕಂಥ ನಗದು ಹಣದ ಪ್ರಮಾಣ ಅಥವಾ ಬ್ಯಾಂಕ್ದಲ್ಲಿ ಇರ್ತಕ್ಕಂಥ ನಗದು ಹಣದ ಪ್ರಮಾಣವನ್ನು ಕಡಿಮೆ ಆದಾಗ ಸಹಜವಾಗಿ ಹಣದ ಪೂರೈಕೆಯನ್ನು ಕಂಟ್ರೋಲ್ ಮಾಡ್ಬೋದು, ಹಣದ ಪೂರೈಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅದು ಸಾಧ್ಯವಾಗ್ತದೆ ಅಂತಕ್ಕಂಥದ್ದು. ಇದರ ಗುರುತು ಚಿಹ್ನೆ ಮುಖಾಂತರ ಇನ್ನಿಷ್ಟು ಅರ್ಥ ಮಾಡ್ಕೊಳ್ಳೋಣ. CRR ಕ್ಯಾಶ್ ರಿಸರ್ವ್ ರೇಷಿಯೋ ಹೆಚ್ಚೈತಂತಂದರೆ ಮುಂದುವರೆದು ಏನಾಗ್ತಾ ಇದೆ ಅಂತಂದರೆ ಸಾಲದ ಸಾಮರ್ಥ್ಯ ಕಡಿಮೆ ಆಗ್ತದೆ. ಸಾಲದ ಸಾಮರ್ಥ್ಯ ಕಡಿಮೆ ಆಯ್ತಂತಂದರೆ ಮುಂದೆ ಹಣದ ಪೂರೈಕೆನೂ ಏನಾಗ್ತದೆ, ಕಡಿಮೆ ಆಗ್ತದೆ. ಬ್ಯಾಂಕ್ದಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ನಾವು ಹಣದ ಪೂರೈಕೆ ಕಡಿಮೆ ಆಗ್ತದೆ. ಅದೇ ರೀತಿ CRR ಕಡಿಮೆ ಆಗಿದಾಗ ಮುಂದುವರೆದು ಸಾಲದ ಸಾಮರ್ಥ್ಯ ಏನಾಗ್ತದೆ, ಹೆಚ್ಚಾಗ್ತದೆ. ಅಂದರೆ ನಾವು ಬ್ಯಾಂಕ್ದಲ್ಲಿರ್ತಕ್ಕಂಥ ಹಣವನ್ನು ಒಂದು ನಿರ್ದಿಷ್ಟ ಠೇವಣಿಗಿಂತ ಕಡಿಮೆ ಇಟ್ಟೇವೆ ಅಂತಂದರೆ CRR ಕಡಿಮೆ ಆಗ್ತದೆ. CRR ಕಡಿಮೆ ಆದಾಗ ಸಾಲದ ಸಾಮರ್ಥ್ಯ ಹೆಚ್ಚಾಗ್ತದೆ. ಸಾಲದ ಸಾಮರ್ಥ್ಯ ಹೆಚ್ಚಾದಾಗ ಹಣದ ಪೂರೈಕೆಯೂ ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ. ಈ ರೀತಿಯಲ್ಲಿ ನಾವು ಇದನ್ನು ಗುರುತು ಚಿಹ್ನೆಗಳ ಮುಖಾಂತರ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದನ್ನು ತಮಗೆ ರೇಖಾಚಿತ್ರದ ಮುಖಾಂತರ ಇದನ್ನು ತಿಳಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಸರಳ ರೇಖಾಚಿತ್ರದ ಮುಖಾಂತರ ಬ್ಯಾಂಕ್ ಠೇವಣಿಗಳು 100% ಅದು ಏನಾಯಿತು ಅಂತಂದರೆ ಇಲ್ಲಿ CRR ಇಟ್ಟರಂತಂದರೆ RBIಯಲ್ಲಿ ಇಟ್ಟೇವಂತಂದರೆ ಹಣ ಮುಂದೆ ಸಾಲಕ್ಕೆ ಲಭ್ಯನೇ ಇರೋದಿಲ್ಲ. ಹಣ ಸಾಲ ಕೊಡಲಿಕ್ಕೆ ನಮ್ಮಲ್ಲಿ ಹಣನೇ ಇರೋದಿಲ್ಲ. ಎಲ್ಲನೂ ಕೂಡ ನಾವು ಬ್ಯಾಂಕ್ದಲ್ಲಿ CRR ಮಾಡಿಟ್ಟೇವಂತಂದ್ರೆ ಈ ರೀತಿ ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ವಿಧಾನ ಇದು. 4ನೇದು ಏನಿದೆ ಅಂತಂದರೆ SLR. ಈ SLR ಅಂತಂತಂದರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೀತೇವೆ. ಇದು ಶಾಸನಬದ್ಧ ದ್ರವ್ಯತೆ ಅಂತ ಕರಿತೇವೆ. ಈ ಶಾಸನಬದ್ಧ ದ್ರವ್ಯತೆ ಕನ್ನಡದಲ್ಲಿ ಇದರ ಅರ್ಥ ನೋಡೋಣ. ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು ದ್ರವ ಆಸ್ತಿಗಳಾದ ಅಂದರೆ ನಗದು ರೂಪದಲ್ಲಿ ಚಿನ್ನ, ಸರ್ಕಾರಿ ಬಾಂಡ್ಗಳು ಇಡಬೇಕಾದ ಪ್ರಮಾಣವೇ SLR ಅಂತ ಕರಿತೇವೆ. ಬ್ಯಾಂಕ್ಗಳು ಒಟ್ಟು ಠೇವಣಿಯ ಒಂದು ಭಾಗವನ್ನು ದ್ರವದ ಆಸ್ತಿಗಳಂತಾರೆ. ನಾವು ನಗದು ಕ್ಯಾಶನ್ನು ಕೊಡ್ಬೋದು, ಅದನ್ನು ಚಿನ್ನದಲ್ಲಿ ಗೋಲ್ಡ್ದಲ್ಲಿ ಆದರೂ ಇಡ್ಬೋದು, ಗವರ್ನಮೆಂಟ್ ಸೆಕ್ಯೂರಿಟಿ ಅಂತ ಕರಿತೇವೆ, ಸರ್ಕಾರಿಯ ಬಾಂಡ್ಗಳಂತ ಕರಿತೇವೆ, ಇದರಲ್ಲಾದರೂ ಕೂಡ ಇಡ್ಬೋದಾಗಿರ್ತಕ್ಕಂಥದ್ದು. ಇದ್ರದ್ದು ಯಾವ ರೀತಿ ಇದರ ವಿವರಣೆಯನ್ನು ನೋಡೋಣ. ಇಲ್ಲಿ ವಿವರಣೆ ಬ್ಯಾಂಕ್ನಲ್ಲಿ ಇಡಲಾಗುತ್ತದೆ. ಸಾಲ ನೀಡಲು ಬಳಸಲಾಗುವುದಿಲ್ಲ. ಇವು ನಗದು ರೂಪ, ಬಂಗಾರ, ಇವು ಬಾಂಡ್ಗಳು ಬ್ಯಾಂಕ್ನಲ್ಲಿ ಇಡ್ತೇವೆ. ಆದರೆ ಅವುಗಳನ್ನು ಸಾಲ ನೀಡಲಿಕ್ಕೆ ಬಳಸಲಾಗೋದಿಲ್ಲ. ಬ್ಯಾಂಕಿನ ದ್ರವ್ಯಶೀಲತೆಯನ್ನು ಕಾಪಾಡುತ್ತದೆ. ಬ್ಯಾಂಕಿನ ಆಸ್ತಿ ಅಂತಕ್ಕಂಥ ವಿಚಾರದಲ್ಲಿ ಇದು ಕಾಪಾಡ್ತದೆ. ಇದರ ಗುರುತು ಚಿಹ್ನೆಗಳನ್ನು ನೋಡಿದಾಗ SLR ಹೆಚ್ಚಿಗಾದಾಗ ಸಾಲ ಕಡಿಮೆ ಆಗ್ತದೆ. SLR ಕಡಿಮೆ ಆದಾಗ ಸಾಲ
ಹಣ ಹೆಚ್ಚಾಗ್ತದೆ. ಇದು ಒಂದು ಸರಳ ರೇಖಾಚಿತ್ರದ ಮುಖಾಂತರ ನೋಡಿ, ಬ್ಯಾಂಕ್ ಠೇವಣಿ 100% ಇದ್ದರೆ SLR ಚಿನ್ನ ಅಥವಾ ಬಾಂಡ್ ಅಥವಾ ನಗದು ರೂಪದಲ್ಲಿ ಇಡ್ಬೋದು. ಇದಕ್ಕೆ ಸಾಲಕ್ಕೆ ಲಭ್ಯ ಹಣ ಇರೋದಿಲ್ಲ ಅಂತಕ್ಕಂಥದ್ದು. ಈ ರೀತಿಯಲ್ಲಿ ನಾವು SLR ಅಂತ ಕರೀತೇವೆ. ಮತ್ತು ಈ ಮುಂದುವರೆದು ನೋಡುವಾಗಿದ್ದರೆ ಇದರಲ್ಲಿ ಒಮ್ಮೆ ನೋಡೋಣ. ಇದು ಅಂಶ, ರೆಪೋ ದರ, ರಿವರ್ಸ್ ರೆಪೋ ದರ, ಇದು ತಿಳ್ಕೊಳ್ಳಿ ಫಸ್ಟ್. ಇವೆರಡರ ವ್ಯತ್ಯಾಸ, ಇದ್ರ ಸಂಬಂಧ ಏನಿದೆ. ರೆಪೋ ದರ RBI ಏನು ಮಾಡ್ತದೆ, ಬ್ಯಾಂಕಿಗೆ ಸಾಲ ಕೊಡ್ತದೆ. ರಿವರ್ಸ್ ರೆಪೋ ದರ ಏನಿದೆ, ಬ್ಯಾಂಕ್ಗಳು RBIಗೆ ಕೊಡ್ತಕ್ಕಂಥದ್ದು. ಇದರ ಉದ್ದೇಶ ಏನಿದೆ ಅಂತಲೂ ಹೋಗಿದರೆ ಸಾಲದ ಪೂರೈಕೆ ಇದೆ. ರಿವರ್ಸ್ ರೆಪೋ ದರದ ಉದ್ದೇಶ ಏನಿದೆ ಅಂದರೆ ಹೆಚ್ಚುವರಿ ಹಣವನ್ನು ಹಿಂಪಡೆಯುವುದಿದೆ. ಇಲ್ಲಿ ಬಡ್ಡಿಯಲ್ಲಿ ಏನಿರ್ತದೆ, ಬ್ಯಾಂಕ್ ಪಾವತಿಸುತ್ತದೆ. ಇಲ್ಲಿ ಏನು ಮಾಡ್ತದೆ ಅಂದರೆ RBI ಪಾವತಿಸುತ್ತದೆ. ಈ ರೀತಿಯಲ್ಲಿ ಇಲ್ಲಿ ಅಂಶಗಳಲ್ಲಿ ನೋಡಿದಾಗ ಮುಂದೆರಡು ಭಾಗಗಳನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಇಲ್ಲಿ CRR ಮತ್ತು SLR ನೋಡಿ. ಇಲ್ಲಿ ಬ್ಯಾಂಕ್ಗಳು RBIಲಿ CR ಇರ್ತವೆ. ಅದೇ ರೀತಿ SLR ಏನಿರ್ತದೆ ಅಂತಂದರೆ ಬ್ಯಾಂಕ್ಗಳು ಸತ್ವಗಳು ಇರ್ತದೆ, ಬಂಗಾರ, ನಗದು ಹಣ. ಇಲ್ಲಿ ಹಣವನ್ನು ನಿಯಂತ್ರಣ ಮಾಡ್ತದೆ CRR. ಇಲ್ಲಿ ದ್ರವ್ಯಶೀಲತೆ ಅಂತಂದರೆ ನಿಮಗೆ ಬಂಗಾರ, ನಗದು ಹಣ, ಸರ್ಕಾರಿ ಬಾಂಡ್ಗಳು ಅಂತ ಕರಿತೇವೆ. ಇಲ್ಲಿ ಯಾವುದೇ ರೀತಿ ಪಾವತಿಗಳು ಇರೋದಿಲ್ಲ CRR ಮತ್ತು SLRಗಳಲ್ಲಿ. ನೆಕ್ಸ್ಟು ಇದರ ಪರೀಕ್ಷೆ ಉಪಯುಕ್ತ ಕೀ ಪಾಯಿಂಟ್ಗಳನ್ನು ಕೂಡ ನಾವು ತಿಳ್ಕೊಬೋದು. ರೆಪೋ, ರಿವರ್ಸ್ ರೆಪೋ, CRR ಮತ್ತು SLR ಇವುಗಳ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಪ್ರಮುಖ ಹಣಕಾಸಿನ ಸಾಧನಗಳಾಗಿವೆ ಅಂತಕ್ಕಂಥದ್ದು. ಈ ರೀತಿಯಲ್ಲಿ ಈ ವಿಡಿಯೋ, ಈ 4 ಪಾಯಿಂಟ್ಸ್ಗಳು ಎಲ್ಲ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಈ ಒಂದು ಮಾಹಿತಿ ತಮಗೆ ಇಷ್ಟವಾಗಿದ್ದರೆ, ಏನಾದರೂ ಇದರಲ್ಲಿ ತಮ್ಮ ಸಂಶಯಗಳು, ಸಮಸ್ಯೆಗಳು ಬಂದಿದ್ದಾದರೆ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.